ಇವತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ಮಹಿಳೆಯರ ಸುರಕ್ಷತೆಗೋಸ್ಕರ, ಮಹಿಳೆಯರಿಗೆ ಧೈರ್ಯ ಕೊಡೋಗೋಸ್ಕರ ಒಂದು ಸಾಂಕೇತಿಕವಾದಂಥ ತ್ರಿಶೂಲ ದೀಕ್ಷಾ ಸಮಾರಂಭ ಏರ್ಪಟ್ಟಿತ್ತು. ಅದನ್ನು ಸರ್ಕಾರ ಬ್ಯಾನ್ ಮಾಡಿದೆ, ನಿರ್ಬಂಧನೆ ಮಾಡಿದೆ, 144 ಸೆಕ್ಷನ್ ಹಾಕಿದ್ದಾರೆ. ಇದು ಅನಾವಶ್ಯಕವಾಗಿದೆ. ಏನೇನು ಯಾವುದೇ ರೀತಿಯ ಗದ್ದಲ ಗೊಂದಲ ಇಲ್ಲದೆ ಒಂದು ಮಠದ ಒಳಗಡೆ ಇರುವಂತಹ ಕಾರ್ಯಕ್ರಮಕ್ಕೆ ಬ್ಯಾನ್ ಮಾಡುವಂಥದ್ದು ಕಾನೂನು ಬಾಹಿರ. ಇದು ಅವರಿಗೆ ಕಾನೂನು ಗೊತ್ತಿಲ್ಲ. ಒಳಗಡೆ ಏನು ಬ್ಯಾನ್ ಮಾಡ್ತಾರೆ? ಮತ್ತು ಯಾವುದೇ ರೀತಿಯ ಗಲಭೆ ಆಗುವಂಥ ಸಂದರ್ಭವೂ ಕೂಡ ಇಲ್ಲ. ಅಲ್ಲಿ ಮಸೀದಿ ಇಲ್ಲ, ಚರ್ಚ್ ಇಲ್ಲ, ಜನ ಅಲ್ಲಿ ಒಂದು ಮಠ ಅದು. ಸೊ ಅತ್ಯಂತ ಶಾಂತವಾದಂಥ ಈ ಕಾರ್ಯಕ್ರಮಕ್ಕೆ ಡಿಸ್ಟರ್ಬ್ ಮಾಡಿ ಹಿಂದೂಗಳನ್ನು ಹತ್ತಿಕ್ಕುವಂಥದ್ದು. ಇವತ್ತು ಮಹಿಳೆಯರ ಸುರಕ್ಷತೆ ಇವರು ಬೇಕಾಗಿಲ್ಲ. ಇವರು ಮಹಿಳೆಯರು ಹಾಳಾಗಲಿ, ಮಹಿಳೆಯರು ರೇಪ್ ಆಗಲಿ, ಮಹಿಳೆಯರ ಕೊಲೆ ಆಗಲಿ, ಕಿಡ್ನ್ಯಾಪ್ ಆಗಲಿ ಅಂತನ್ನುವಂಥದ್ದು ಮಾನಸಿಕತೆನ ನೀವು ಮಾಡೋದಿಲ್ಲ, ನಮಗೂ ಮಾಡಿಸ್ಕೊಡೋದಿಲ್ಲ. ಸೊ ಇವತ್ತು 2 ವರ್ಷದಿಂದ ನಾವು ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲೂ ಏನೂ ಆಗಿಲ್ಲ. ಯಾರಿಗಾದ್ರೂ ಚುಚ್ಚಿದ್ದು, ಯಾರಿಗಾದ್ರೂ ಗಾಯ ಮಾಡಿದ್ದು, ಯಾರಿಗಾದ್ರೂ ಕೊಲೆ ಮಾಡಿದ್ದು ಈ ತ್ರಿಶೂಲದಿಂದ ಏನಾದರೂ ಇದೆಯಾ? ಇಲ್ಲ. ಸೊ ಇಂಥ ವಿಚಿತ್ರವಾದಂಥ ಈ ಮಾನಸಿಕತೆಯನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳು ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ 144 ಹಾಕಿದ್ರು ಕೂಡ ನಾವು ಕಾರ್ಯಕ್ರಮವನ್ನು ಮಾಡೋದು, ಏನಾಗುತ್ತೆ ನೋಡೋಣ ಅಂತನ್ನುವಂಥದ್ದು ನಾನು ಸವಾಲು ಹಾಕ್ತಾ ಇದ್ದೀನಿ. ನಾವು ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡೋರು.